ಕೆ ಶಿವಕುಮಾರ್ ಅವರು ಈಗ ಅಲ್ಲಿ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡ್ತಾರ ಕಾಂಗ್ರೆಸ್ ಕಚೇರಿ KPCC ಕಚೇರಿಯತ್ತ ಅವರು ಆಗಮಿಸಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇಟ್ನಲ್ಲಿ ಸರ್, ಈಗ ಒಂದಂತೂ ನೋಡಿ, ಈಗ ಇನ್ನೇನು ಮಾತಾಡ್ಬೋದು, ಅದಕ್ಕಿಂತ ಮುಂಚೆ ರಿಯಾಕ್ಷನ್ ತೊಗೊಂಡ್ಬಿಡ್ತೀವಿ. ಇಲ್ಲಿ BJಪಿಯವರು ಎಡವಿದ್ದು ಎಲ್ಲಿ, ಅಥವಾ BJಪಿಯವರೀಗ ಪರಾಮರ್ಶೆಯನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಆದರೆ ಒಂದು ಅಭೂತಪೂರ್ವ ಗೆಲುವು ಸಿಕ್ಕಿದ್ದು ವಿಧಾನಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ. ಅದನ್ನು ಸವಾಲಾಗಿ ತಗೋಬೇಕಿತ್ತು, ಆದರೆ ಎಲ್ಲೋ ಒಂದು ಕಡೆ ತಗೊಂಡಿಲ್ವಾ ಅಂತ ಅನಿಸ್ತಿದ್ದೇನಾದರೂ? ಇಲ್ಲ, ಈ BJP ಪರಾಮರ್ಶೆ ಆತ್ಮಾವಲೋಕನ ಏನೇನು ಮಾತಾಡ್ತಿದ್ದೇವೆ ನಾವು, ಅನೇಕ ಆಯಾಮಗಳಲ್ಲಿ ನೋಡ್ಬೇಕು ನಾವು ಇದನ್ನು. BJP ಪಕ್ಷ ಈ 40% ಒಂದು ಆರೋಪವನ್ನು ಎದುರಿಸಿ ಸೋತಾಗ, ಆ ಸೋತ ನಂತರದ ದಿನಗಳಲ್ಲಿ ಏನು ಆತ್ಮಾವಲೋಕನೆ ಮಾಡಿಕೊಂಡ್ರು, ಯಾರು ಜವಾಬ್ದಾರಿ ತಗೊಂಡ್ರು? ಯಾರು ತಗೊಂಡಿಲ್ಲ. ಆಮೇಲೆ ಈ ಚುನಾವಣೆಯಲ್ಲೂ ಕೂಡ ದೇರ್ ವಾಸ್ ನೋ ಸೆಂಟ್ರಲ್ ಕಮಾಂಡ್. ಅವ್ರು ಪಾಠ ಕಲಿಬೇಕಿತ್ತು. ಕಾಂಗ್ರೆಸ್ಗೆ ಅಂಟಿದ ರೋಗ BJಪಿಗೆ ಅಂಟದ ಇದರಲ್ಲಿ ಕರ್ನಾಟಕ BJP ಓವರ್ ಕಾನ್ಫಿಡೆನ್ಸ್ ಅಂತ ಓವರ್ ಕಾನ್ಫಿಡೆನ್ಸ್, ಕ್ರೈಸಿಸ್ ಆಫ್ ಲೀಡರ್ಶಿಪ್. ಇವತ್ತು ಕರ್ನಾಟಕ BJP ಲೀಡರ್ ಯಾರು ಅಂತ ಹೇಳಿ ನನಗೆ. ವಿರೋಧ ಪಕ್ಷಗಳಂತ ಗಟ್ಟಿಯಾಗಿ ಯತ್ನ ಮಾತಾಡ್ತಾರೆ, ಹೌದು, ಅವರು ವಿರೋಧಿಗಳಂತ ಗಟ್ಟಿಯಾಗಿ ಟೀಕೆ ಮಾಡ್ತಾರೆ, ರಾಜ್ಯಾಧ್ಯಕ್ಷರ ವಿರುದ್ಧನೇ ಮಾತಾಡ್ತಾರೆ. ಆಮೇಲೆ ನಾನು ಪಕ್ಷೇತರವಾಗಿ ನಿಂತರೂ ಕೂಡ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇದ್ದಂತ ಅಭ್ಯರ್ಥಿಯನ್ನ ಕಳ್ಕೊಳ್ತಾರೆ. ಯಾರಿಗೆ ಕೊಡ್ತಾರೆ? 2 ಸರ್ತಿ ಸ್ವತಂತ್ರ ಅಭ್ಯರ್ಥಿಗೆ ತಮ್ಮ ಮೈತ್ರಿ ಧರ್ಮದ ಯಾವುದೋ ಒಂದು ದೌರ್ಬಲ್ಯ ಒಳಗೆ ಕೊಡ್ತಾರೆ. ಅದ್ರ ಜೊತೆಗೇನೆ ಇದರಿಂದ ಏನಾಗುತ್ತೆ ಅಂದ್ರೆ, ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಈ ಮೈತ್ರಿ ಪಕ್ಷಗಳ ಮೇಲೆ ಈ ಮೂಢ ಪಾದಯಾತ್ರೆ ಮಾಡಿದ್ರಿ, ಈ ವಾಲ್ಮೀಕಿ ಹಗರಣದ ಬಗ್ಗೆ ಎಷ್ಟೆಲ್ಲ ಚಳವಳಿ ಮಾಡಿದ್ರಿ, ವಕ್ಫ್ ಹೋರಾಟ ಮಾಡಿದ್ರಿ, ಇದನ್ನ ಜನರಿಗೆ ತಲುಪಿಸುವಲ್ಲಿ ನೀವು ವಿಫಲ ಆಗಿದ್ದೀರಿ ಅಂತ. ಇದು ದಿಸ್ ಇಸ್ ದ ಅವರಲ್ಲೇ ಒಗ್ಗಟ್ಟು ಕಾಣಲಿಲ್ಲ ಅಂತ. ದಿಸ್ ಇಸ್ ದ ಮಿರರ್. ಎರಡು ಪಾದಯಾತ್ರೆ ಮಾಡಿದ್ರಿ ಗೌಡ್ರೆ, ಅಶೋಕ್ ಗೌಡ್ರೆ. ಕೂತಿದೆ ಜನಗಳ ಮನಸ್ಸಲ್ಲಿ ವಾಲ್ಮೀಕಿ ಹಗರಣಗಳು ಕೂತಿದೆ. ವಾಲ್ಮೀಕಿ ಹಗರಣ ಕೂತಂತ ನೋಡಿ, ವಾಲ್ಮೀಕಿ ಹಣವನ್ನ ಬಳಕೆ ಮಾಡಿಕೊಂಡಿದ್ದು ಬಳ್ಳಾರಿ ಲೋಕಸಭಾ ಚುನಾವಣೆಗೆ, ಇದೇ ತುಕಾರಾಂ ಅವರ ಚುನಾವಣೆಗೆ ಬಳಕೆ ಆಗಿತ್ತು ಅಂತೇಳಿ ರಿಪೋರ್ಟ್ ಇತ್ತು. ಅದೇ ಕ್ಷೇತ್ರದಲ್ಲಿ ಅದೇ ಇದರಲ್ಲಿ ಸೋತಿದ್ದೀರಿ ನೋಡಿ. 3 ಕ್ಷೇತ್ರಗಳಲ್ಲಿ ಏನಾಗಿತ್ತು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು 2028ರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ನಿನ್ನೆ ಸಾಯಂಕಾಲ ನಾನು ಹೇಳಿದೆ, ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ, ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಮಾಧ್ಯಮಕ್ಕೆ ನಾವು ಮಾಡೋ ಸಿಸ್ಟಮೇ ಬೇರೆ, ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅಂತನ್ನ ನಾನು ಹೇಳಿದೆ. ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೇ ಅಂತ ಕೂಡ ನಾನು ಹೇಳಿದ್ದೆ. ಇವತ್ತು 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ. ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅವರ ತಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ MP ಆಗಿ ಹೋದ್ರು, ಮುಖ್ಯಮಂತ್ರಿ ಆಗಿದ್ರು, 2 ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು. ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾಗ್ತಾ ಇರಲಿಲ್ಲ. ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂತ ಪ್ರೀತಿ ಭಾವನೆ
ಗಮನದಲ್ಲಿಟ್ಟುಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ 30,000ಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು. ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟಣದಲ್ಲಿ ಬರೀ 14,000 ಅಂತ ವೋಟ್ ಮಾತ್ರ ಬಂದಿತ್ತು. ಸಂಡೂರು ಕ್ಷೇತ್ರದಲ್ಲೂ ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನ ಉಳಿಸ್ಕೊಂಡು ನಾವು ಬಂದಿದ್ದು. ಈ 3 ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಬಹಳ ಮುಖ್ಯ. ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರುಗಳ ಟೀಕೆಗಳನ್ನ ತಾವೆಲ್ಲ ಗಮನಿಸಿದ್ರಿ. ನಾನು ಹೇಳಿದ್ದೆ ಹಿಂದೆ, ಟೀಕೆಗಳು ಸಾಯ್ತವೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ಹೇಳಿದ್ದೆ. ಅದು ಇಲ್ಲಿ ಇವತ್ತು ಸಾಬೀತಾಗಿದೆ. ವಿರೋಧ ಪಾರ್ಟಿಯವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ, ಜನರು ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಆಗುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನ ಈ ರಾಜ್ಯದ ಮತದಾರರು ಸಂದೇಶವನ್ನ ಕೊಟ್ಟಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಬಹಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದ್ರ ಮೇಲೆ ನಡೀತಾ ಇತ್ತು. ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ರು, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು. 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸರಿ 225ರಿಂದ 250 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ವೇ, ಜನರ ಬದುಕಿಗಲ್ವೇ, ಜನರ ಬದುಕು ಕಟ್ಕೊಳ್ತಾ ಇಲ್ವೇ, ಮನೆ ದೀಪ ಉರಿಸ್ತಾ ಇಲ್ವೇ, ಆ ಪ್ರಯಾಣ ತನ್ನ ಕುಟುಂಬಕ್ಕೆಲ್ಲ ತಾಯಂದಿರೆಲ್ಲ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೇ, 10 kg ಅಕ್ಕಿ ಹಣದಿಂದ ಊಟ ಮಾಡ್ತಾ ಇಲ್ವೇ, ಗೃಹಲಕ್ಷ್ಮಿ ಮನೆಯಲ್ಲಿ ತಾಂಡವ ಆಡ್ತಾ ಇಲ್ವೇ, ಇವೆಲ್ಲ ಬದುಕಿನಲ್ವೇ? ಏನಾದ್ರು ಲಂಚ ಕಮಿಷನ್ ಯಾವ್ದಾದ್ರು ಒಂದು ಸಾಬೀತು ಮಾಡ್ಲಿಕ್ಕೆ ವಿರೋಧ ಪಾರ್ಟಿಯವರಿಗೆ ಏನಾದ್ರು ಆಗಿದ್ಯಾ? ಇವೆಲ್ಲ ಕೂಡ ಜನರ ಅರ್ಥಿ. ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, 2028ರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ, ಅದು ಇವತ್ತು ಜನ ಅದಕ್ಕೆ ಮುನ್ನುಡಿಯನ್ನ. ಹಾವೇರಿ ಮತಗಟ್ಟೆಯ ಬಳಿ ಲಘು ಲಾಠಿ ಪ್ರಹಾರ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಹೊರ ನಡೆದಿದ್ದಾರೆ ಬೂತ್ ಏಜೆಂಟರು. ದೇವಗಿರಿ ಮತ ಎಣಿಕಾ ಕೇಂದ್ರದಿಂದ ಹೊರ ಬಂದಿದ್ದಾರೆ ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತರು ಹೊರಗಡೆ ಬರ್ತಾ ಇದ್ದಂತೆ ಕೂಗಾಟ, ಚೀರಾಟ, ತಳ್ಳಾಟ ಎಲ್ಲ ಆಯ್ತು. ಅವರನ್ನ ಹತೋಟಿಗೆ ತರುವಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆ ಆಗ್ತಾ ಇದ್ದಂತೆ ಅಲ್ಲಿ ಬೂತ್ನಿಂದ ಏಜೆಂಟರು ಹೊರಗಡೆ ಬರ್ತಾ ಇದ್ದಂತೆ ಕೂಗಾಟ, ಚೀರಾಟ, ತಳ್ಳಾಟ ಎಲ್ಲ ಆಯ್ತು. ಅವರನ್ನ ಚದುರಿಸೋ ಸಲುವಾಗಿ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಜಮಾವಣೆ ಆಗಿದೆ ಅಂತ. ಸಹಜವಾಗಿ ಶಿಗ್ಗಾವಿಯಲ್ಲಿ ಬಿಜೆಪಿಗರಿಗೆ ನಿರಾಸೆಯಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಮೋಸ್ಟ್ಲಿ ಕಾಂಗ್ರೆಸ್ನವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ಸುತ್ತೆ ಶಿಗ್ಗಾವಿ ಗೆದ್ದೇ ಗೆಲ್ತೀವಿ ಅಂತ.
ಸಂಡೂರು ಚನ್ನಪಟ್ಟಣ ಬಹಳ ಕಾನ್ಫಿಡೆಂಟ್ ಆಗಿತ್ತು, ಕಾಂಗ್ರೆಸ್ ಇಲ್ಲ ಗೆಲ್ತೀವಿ ಅಂತ. ಆದ್ರೆ ಶಿಗ್ಗಾವಿ ಸ್ವತಃ ವಿಜಯೇಂದ್ರ ಅವರು ಹೇಳೋ ಪ್ರಕಾರ ನಮಗೆ ದೊಡ್ಡ ಮಟ್ಟದ ಶಾಕ್ ಆಗಿದೆ ಶಿಗ್ಗಾವಿ ಮಟ್ಟಿಗೆ ಅಂತ. ಕಾರ್ಯಕರ್ತರು ಕೂಡ ಅಷ್ಟು ಅಂದಾಜು ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಅಲ್ಲೂ ಕೂಡ ಒಗ್ಗಟ್ಟಿನ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ನೀವೆಲ್ಲ ಗಮನಿಸಬಹುದು, ಈ ಹಿಂದಿನ ಎಲೆಕ್ಷನ್ ಅಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ವೋಟಿಂಗ್ ಆಗಿರುತ್ತೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ವೋಟನ್ನ ಪಡೆದುಕೊಂಡಿರ್ತಾರೆ. ಅಲ್ಲಿಗೆ ಕೆಲ ನಾಯಕರು ಅದಕ್ಕೆ ಸಂಬಂಧಪಟ್ಟಂತ ಅಸಮಾಧಾನಗಳು ಇತ್ತ ಅಂತ ಅನ್ನೋದಾದ್ರೆ, ಮತ್ತೊಂದು ಕಡೆ ಕುಟುಂಬ ರಾಜಕಾರಣದ ಬಗ್ಗೆ ಕೂಡ ಒಂದಷ್ಟು ಅಪಸ್ವರಗಳು ಹೇಳ್ತು. ಕೊನೆ ಕ್ಷಣದ ತನಕ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಗನಿಗೆ ಟಿಕೆಟ್ ಬೇಡ ಅಂದವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಗನಿಗೆ ಬೇಕು ಅಂತ ಹೇಳ್ಬಿಟ್ರು. ಲಿಂಗಾಯತ ಮುಸ್ಲಿಂ ಸಮುದಾಯ ನಿರ್ಣಾಯಕ ಆಗಿರುವಂತಹ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಲಕ್ಕಿ ಕ್ಷೇತ್ರ ಆಗಿತ್ತು ಶಿಗ್ಗಾವಿ, ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ ಅನ್ನುವಂತಹ ಶಾಕ್ ಬಿಜೆಪಿಗೆ ಇರತ್ತು. ಮೋಸ್ಟ್ಲಿ ಆ ನಿರಾಸೆ ಕಾರ್ಯಕರ್ತರಲ್ಲೂ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಕೂಗಾಟ ಚೀರಾಟ ಆಯ್ತು, ಅವರನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರು ಮಾಡಬೇಕಾಯ್ತು. ಆ ಬೂತ್ ಇಂದ ಅಂದ್ರೆ ಮತ ಎಣಿಕೆ ಕೇಂದ್ರದಿಂದ ಹೊರಗಡೆ ಬರ್ಬೇಕಾದ್ರೆ ಇದು ಚೀರಾಟ ಕೂಗಾಟ ಎಲ್ಲವೂ ಕೂಡ ನಡೆದಿರುವಂತದ್ದು.